ಗೊತ್ತಿದ್ದಂಗೆ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೊನ್ನೆ ತಾನೇ 3ನೇ ಹಂತದ SIR ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕೆ ನಾನು ನಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಏನಂದರೆ, ಈ BLO ಮತ್ತು ನಮ್ಮ ಪಕ್ಷದ PLAಗಳು ಯಾವಾಗ ತಮ್ಮ ಮನೆಗೆ ಬರ್ತಾರೆ, ಅವ್ರು ಕೇಳಿದಂಥ ಕ್ವಶನ್ಗಳಿಗೆ ತಾವೆಲ್ಲರೂ ನೇರವಾಗಿ ಉತ್ತರ ಕೊಟ್ಟು ಈ ಪ್ರಕ್ರಿಯೆಗೆ ಸಾಥ್ ಕೊಟ್ಟು ಈ ಪ್ರಕ್ರಿಯೆ ಒಳ್ಳೆ ರೀತಿಯಿಂದ ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ಈ ಪ್ರಕ್ರಿಯೆ ನಮ್ಮ ಇಡೀ ದೇಶದಲ್ಲಿ 16 ರಾಜ್ಯ ಮತ್ತು 3 ಯೂನಿಯನ್ ಟೆರಿಟರಿಯಲ್ಲಿ ಈ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಅದಕ್ಕೆ ಇದು 1 ತಿಂಗಳ ಅವಕಾಶ ಇರೋದ್ರಿಂದ ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟರೆ ಒಳ್ಳೆ ರೀತಿಯಿಂದ ಚುನಾವಣೆಗೆ ಮುಂದೆ ಬರುವಂಥ ಎಲ್ಲ ಚುನಾವಣೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಮತ್ತೊಮ್ಮೆ ಈ SIR ಪ್ರಕ್ರಿಯೆಯಲ್ಲಿ ನಮ್ಮ BJP ಪಕ್ಷದಿಂದ BLAಗಳು 224 ಮತಗಟ್ಟೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರ್ತವೆ. ಅಲ್ಲೆಲ್ಲ ನಮ್ಮ BLAಗಳು ಈಗಾಗಲೇ ನಾವು BLA 2ಗಳನ್ನು ನೇಮಕಾತಿ ಮಾಡಿದ್ದೀವಿ, BLA 1 ಕೂಡ ನೇಮಕಾತಿ ಮಾಡಿದ್ದೀವಿ. ಈ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಸಾಥ್ ಕೊಡ್ತಾರೆ. ತಾವು ನಮ್ಮ ಸರ್ಕಾರಿ BLAಗಳಿಗೆ ಸಹಕಾರ ಕೊಟ್ಟು ಈ ಪ್ರಕ್ರಿಯೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಿ ಅಂತ ವಿನಂತಿ ಮಾಡಿ ನಾನು ಹೇಳಬೇಕು. 3ನೇ ಫೇಸ್ದಾಗ ನಮ್ಮ ಕರ್ನಾಟಕ ರಾಜ್ಯ ಪೂರ ಆಯಿತು. ಸರಿ, ಎಷ್ಟು ಡೇಟ್? ಜೂನ್ 30ರಿಂದ ಜುಲೈ 29ರವರೆಗೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. SIR ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತ ಚಲಾಯಿಸುವುದು ಅತ್ಯಂತ ಮಹತ್ವದಾಗಿದೆ. ಮತದಾರರ ಯಾದಿಯಲ್ಲಿ ತಮ್ಮ ನಿಕಟ ಹೆಸರು ಇದೆ ಇಲ್ಲ ಎಂಬುದನ್ನು ಖಾತ್ರಿಪಡಿಸಲು SIR ಅನ್ನು ಪ್ರಾರಂಭಿಸಿದೆ. ಸರ್ಕಾರವು ಜೂನ್ 30ರಿಂದ ಜುಲೈ 29ರವರೆಗೆ SIR ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಇದರ ಬಗ್ಗೆ ಮಾನ್ಯ ಶಾಸಕ ನಿಖಿಲ್ ಕತ್ತಿ ಇವರು ಕೊಟ್ಟ ಮಾಹಿತಿಯನ್ನು ತಾವೆಲ್ಲರೂ ಗಮನಿಸಿ SIR ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗವಹಿಸಿ ಎಂದು ಅವರು ಸಂಕೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿ ಮುಖಂಡರಾದ ಗಜಾನನ್ ಕೊಳ್ಳಿ, ಸುನಿಲ್ ಪರ್ವತರಾವ್, ನಂದು ಮುಡ್ಸೆ, ರೋಹನ್ ನೆಸ್ರಿ, ಸಚಿನ್ ಭೋಪ್ಳೆ, ದೀಪಕ್ ಬಿಸೆ, ಸಂದೀಪ್ ದೌಡ್ತೆ, ಸಾಗರ್ ಜಕಾತೆ, ಗಣೇಶ್ ಕೋಳೇಕರ್, ಸಚಿನ್ ಸಪಾಟೆ, ಬಂಟು ಬೋರೆ ಹಾಗೂ ಇನ್ನಿತರ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.